ಗುಡ್ ಮಾರ್ನಿಂಗ್. ಇವತ್ತು ಬೆಳಿಗ್ಗೆ ಶುಕ್ರವಾರ ಅಲ್ವಾ, ಸೊ ಹಾಗಾಗಿ ಸ್ವಲ್ಪ ಬೇಗನೆ ಎದ್ದೇಳಬೇಕಾಯಿತು. ಬೇಗ ಎದ್ದು ಬಾಗಿಲೆಲ್ಲ ತೊಳೆದು ರಂಗೋಲಿ ಎಲ್ಲ ಹಾಕಿದ್ದೀನಿ. ಯಾಕೆಂತಂದರೆ ಆರುಷಿ ಎದ್ದರೆ ಅಂತೂ ಒಂದು ಕೆಲಸ ಮಾಡೋದಕ್ಕೆ ಬಿಡೋದಿಲ್ಲ. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ನೀವೆಲ್ಲರ ಪ್ರೀತಿ ಮತ್ತು ನೀವೆಲ್ಲರ ಒಂದು ನಾನು ಏನು ಹೇಳ್ಬೇಕಂತಲೇ ಗೊತ್ತಾಗ್ತಾಯಿಲ್ಲ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಪ್ರೀತಿ ಮತ್ತು ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಇನ್ನು ಇವತ್ತು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಇನ್ನು ಶುಕ್ರವಾರ ತಪ್ಪದೆ ಅಗ್ನಿ ಮೂಲೆಯಲ್ಲಿ ದೀಪವನ್ನು ಹಚ್ಚೋದು ತುಂಬಾ ವಿಶೇಷ. ಇನ್ನು ನಮ್ಮ ಹೆಣ್ಮಕ್ಳು ಅಂತ ಆದಮೇಲೆ ಒಂದು ಸ್ವಲ್ಪ ಅದು ಸೆಲ್ಫ್ ಕೇರ್ ಅನ್ನೋದು ಇರಲೇಬೇಕಲ್ವ. ಎಷ್ಟೇ ಕೆಲಸ ಇಲ್ಲ ಅದನ್ನೆಲ್ಲ ಸೈಡಿಗೆ ಇಟ್ಬಿಡಿ. ಬೆಳಗ್ಗೆ ಒಂದು ಅರ್ಧ ಗಂಟೆ ನಿಮಗೋಸ್ಕರ ಟೈಮ್ನ ಇಟ್ಕೊಳ್ಳಿ. ನಿಮಗೇನಾದರೂ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆದರೆ ನೋಡೋದಕ್ಕೆ ಯಾರೂ ಇರೋದಿಲ್ಲ. ಅಂತಂದರೆ ಈಗ ದುಡ್ಡು ಖರ್ಚು ಮಾಡಿದ್ರೂ ನಮ್ಮ ನೋವನ್ನು ಯಾರು ವಾಪಸ್ ಅದನ್ನು ತೊಗೊಳೋದಕ್ಕೆ ಆಗೋದಿಲ್ಲ ಅಲ್ವಾ. ಸೊ ಹಾಗಾಗಿ ಒಂದು ಸ್ವಲ್ಪ ಯೋಗ ಮಾಡ್ಕೊಳ್ಳೋದು ಅಥವಾ ಎಕ್ಸಸೈಸ್ನ ಮಾಡ್ಕೊಂಡು ಒಂದು ಅರ್ಧ ಗಂಟೆ ಯೋಗ ಮಾಡಿಕೊಂಡ್ರೆ ನಾವು ಡೈಲಿ ಬೆಳಗ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ನಮ್ಮ ಮೂಡ್ ಇರ್ಬೋದು ಆ್ಯಂಡ್ ಫಿಸಿಕಲಿ. ಇವತ್ತು ನಾನು ಮಾಡ್ತಾರೋ ಯೋಗ ಬಂದುಬಿಟ್ಟು ಥೈರಾಯ್ಡ್ಗೆ. ನನಗೆ ಹೈಪರ್ ಥೈರಾಯ್ಡ್ ಬಂದಿತ್ತು ಪ್ರೆಗ್ನೆನ್ಸಿನಲ್ಲಿ ಇರಬೇಕಾದ್ರೆ ಅಲ್ವಾ. ಸೊ ಹಾಗಾಗಿ ನಾನೇನು ಮಾಡಿದೆ, ಈ ರೀತಿಯಾಗಿ ನಾನು ಒಂದು 5 ಯೋಗ ಮಾಡ್ಕೊತಾ ಇದ್ದೀನಿ. ಇದರಿಂದ ನನಗೆ ಥೈರಾಯ್ಡ್ ಕಂಪ್ಲೀಟಾಗಿ ಕ್ಲಿಯರ್ ಆಯಿತು. ಬಟ್ ನಾನು ಈಗಲೂ ಬಿಟ್ಟಿಲ್ಲ, ಅದನ್ನ ಮಾಡ್ಕೊತಾನೆ ಇರ್ತೀನಿ. ಅದರಿಂದ ತಲೆನೋವು ಬರೋದಾಗಿರ್ಬೋದು ಅಥವಾ ಏನೇ ಹೆಲ್ತ್ ಇಶ್ಯೂಸ್ ಇದ್ರೂ ತುಂಬ ಕಡಿಮೆ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನು ರೆಗ್ಯುಲರ್ ಮಾಡ್ಕೋತಾ ಇದ್ದೀನಿ. ನಿಮ್ಗೆ ಯಾವ್ದಾದ್ರು ಥೈರಾಯ್ಡ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ. ನಾನೊಂದು 5 ನಿಮಿಷ ನಿಮಗೆ ಹೇಳ್ಕೊಡ್ತೀನಿ ಯಾವ ರೀತಿ ಮಾಡ್ಕೊಳ್ಬೋದು ಅಂತ. ಸೊ ನೀವು ಆ ಯೋಗಗಳನ್ನ ಮಾಡ್ಕೊಳ್ಳೋದ್ರಿಂದ ತುಂಬ ಬೇಗ ಅದು ಎಷ್ಟೇ ಥೈರಾಯ್ಡ್ ಇದ್ರೂ ಕಡಿಮೆ ಆಗಿಬಿಡುತ್ತೆ. 1 ತಿಂಗಳು 1-2 ತಿಂಗಳು ನೀವು ಮಾಡಿದ್ರಿ ಅಂತಂದರೆ ಕಂಪ್ಲೀಟಾಗಿ ನೀವು ಥೈರಾಯ್ಡ್ ಮಾತ್ರೆಗಳಿಂದ ನೀವು ಅದನ್ನ ಕ್ಲಿಯರ್ ಮಾಡ್ಕೊಂಬಿಡ್ಬೋದು. ಇನ್ನು ಶುಕ್ರವಾರ ಆಗಿರೋದ್ರಿಂದ ಲಕ್ಷ್ಮೀ ನಾರಾಯಣರಿಬ್ಬರಿಗೂ ಸಮೇತರಾಗಿ ಪೂಜೆಯನ್ನು ಮಾಡಿಕೊಂಡು ಮಲ್ಲಿಗೆ ಹೂವಿಂದ ಅಷ್ಟೊತ್ತರ ಹೇಳ್ಕೊಂಡು ಅರ್ಚನೆ ಮಾಡ್ಕೊಂಡಿದ್ದೀನಿ. ನೀವು ತಪ್ಪದೇ ಏನು ಮಾಡಬೇಕು ಅಲ್ವಾ. ಈಗ ಅಧಿಕ ಮಾಸ ನೆಕ್ಸ್ಟ್ ಇನ್ನೊಂದು ನಿಜವಾದ ಅಧಿಕ ಮಾಸ ಕೂಡ ಸ್ಟಾರ್ಟ್ ಆಗುತ್ತೆ. ಸೊ ನಾನು ಕೆಲವೊಂದು ಪೂಜೆಗಳೆಲ್ಲ ಮಾಡ್ತಾಯಿರ್ತೀನಿ, ನಾನು ನಿಮಗೂ ಶೇರ್ ಮಾಡ್ತೀನಿ. ಇನ್ನು ನೆಕ್ಸ್ಟ್ ಮಂತ್ ಬಂದು ವಾರಾಹಿ ನವರಾತ್ರಿಗಳು ಸ್ಟಾರ್ಟ್ ಆಗುತ್ತೆ. ತಪ್ಪದೆ ಮಾಡಿ. ಯಾರೆಲ್ಲ ತುಂಬ ಸಫರ್ ಮಾಡ್ತಾಯಿದ್ರೆ, ಕಷ್ಟಪಡ್ತಾ ಇದ್ದೀರಾ, ಆ ಮನೆಯಲ್ಲಿ ತುಂಬಾ ಒಂದು ಸಮಸ್ಯೆಗಳು ಆಗ್ತಾಯಿದೆ ದುಷ್ಟಶಕ್ತಿ ಮಾಟ ಮಂತ್ರಗಳಿಂದ ಅಂತ ಹೇಳಿ ನಾನು ಈ ಪೂಜೆನ ಲಾಸ್ಟ್ ಇಯರು ನಾನು ಮಾಡೋಕ್ಕೆ ಆಗಲಿಲ್ಲ. ಯಾಕೆಂತಂದರೆ ನಂದು ಪೀರಿಯಡ್ಸ್ ಇತ್ತು. ಅದಕ್ಕೋಸ್ಕರ ಮತ್ತು ಆರುಷಿ ಕೂಡ ಇದ್ದು ನನಗೆ ಚಿಕ್ಕ ಪಾಪು ಆಗಿದ್ದರಿಂದ ನಾನು ಲಾಸ್ಟ್ ಇಯರ್ ಮಾಡೋದಕ್ಕೆ ಆಗಲಿಲ್ಲ. ನಾನು ನಮ್ಮ ಮನೆಗೆ ಅಮ್ಮಗೆ ಹೇಳಿದ್ದೆ, ಅಂದರೆ ನನ್ನ ಸಿಸ್ಟರ್ಗೆ ಹೇಳಿದ್ದೆ ವಾರಾಹಿ ನವರಾತ್ರಿಗಳನ್ನ ಮಾಡಿ ತುಂಬಾ ಒಳ್ಳೆಯದು ಅಂತ ಹೇಳಿ. ಸೊ ಈಗ ನನ್ನ ತಂಗಿ ಅವಳೇ ಆಸೆ ಪಟ್ಟು ನಾನು ಈ ವರ್ಷ ಮಾಡ್ತೀನಿ. ಎಷ್ಟು ಶಕ್ತಿ ಇರುತ್ತೆ ಮನೆಯಲ್ಲಿ ಒಂದು ಇಷ್ಟು ವಾತಾವರಣ ಬದಲಾಗ್ಬಿಡುತ್ತೆ. ನಿಜವಾಗ್ಲೂ ಹೇಳ್ತೀನಿ, ನನ್ನ ತವ್ರ ಮನೆಗೆ ಇಷ್ಟು ಮಟ್ಟಿಗೆ ಬೆಳೀತಾ ಇದೆ ಅಂತಂದರೆ ಖಂಡಿತವಾಗಿಯೂ ನಾವು ಏನೋ ಒಂದು ಪೂಜೆ ಪುನಸ್ಕಾರ ನಂಬಿಕೆ ಇಟ್ಟು ಮಾಡಿದಾಗ, ಈ ವ್ರತಗಳು ಅಂತ ನಾವು ಮಾಡಿದಾಗ ಅದು ನಮ್ಮ ಕೈ ಹಿಡಿಯುತ್ತೆ. ಯಾವಾಗಲೂ ಇದುವರೆಗೂ ನಮ್ಮ ಅಂದರೆ ಹೋದ ವರ್ಷಕ್ಕಿಂತ ಈ ವರ್ಷ ನವರಾತ್ರಿ ಅಂದರೆ ಲಾಸ್ಟ್ ಇಯರ್ ನವರಾತ್ರಿ ಮಾಡಿದ್ರಲ್ಲ ನನ್ನ ತಂಗಿ. ಸೊ ತುಂಬ ಅವಳು ಮಾಡಿದ್ದು ಬರೀ 5 ಡೇಸ್. ಅವಳಿಗೂ ಕೂಡ ಈ ಥರ ಮಂತ್ಲಿ ಪ್ರಾಬ್ಲಮ್ ಇತ್ತು ಅಂತ ಹೇಳಿ 5 ಡೇಸ್ಗೆ ಸಂಕಲ್ಪ ಮಾಡ್ಕೊಂಡು ಮಾಡಿದ್ದಷ್ಟೇ. ನೈಟ್ ಹೊತ್ತು ಮಾಡೋದು ಈ ಪೂಜೆ. ನಾನು ಹೇಳ್ಕೊಡ್ತೀನಿ ಹೇಗೆ ಮಾಡೋದು ಅಂತ. ಮಾಡಿ ನೋಡಿ. ನೆಕ್ಸ್ಟ್ ಮತ್ತೆ ನವರಾತ್ರಿನ ನೀವೇ ಆಸೆ ಪಟ್ಟು ಮಾಡ್ತೀರಾ. ಬಟ್ ನಮ್ಮ ಕನ್ನಡದವ್ರಿಗೆ ಅಷ್ಟೊಂದಾಗಿ ತುಂಬ ಜನಕ್ಕೆ ಗೊತ್ತಿಲ್ಲ ವಾರಾಹಿ ನವರಾತ್ರಿಗಳು, ಗುಪ್ತ ನವರಾತ್ರಿಗಳು ಹೇಗೆ ಮಾಡೋದು ಅಂತ ಹೇಳಿ. ನಾನು ಹೇಳ್ಕೊಡ್ತೀನಿ, ನಾನು ಕೂಡ ಮಾಡ್ತಾಯಿದ್ದೀನಿ. ಆ್ಯಂಡ್ ನೀವು ಮಾಡಿ ತುಂಬ ಸಕ್ಸಸ್ಫುಲ್ ಆಗುತ್ತೆ ಲೈಫು, ತುಂಬ ಚೆನ್ನಾಗಿರುತ್ತೆ. ಓಕೆನಾ. ಇನ್ನು ಇವತ್ತು ನಾನು ನಿಮಗೆ 3 ಟಿಪ್ಸ್ನ ಹೇಳ್ತಾ ಇದ್ದೀನಿ. ಅಂದರೆ ನಮಗೆ ತುಂಬ ವೆಲ್ತ್ ಅಂದರೆ ಹಣಕಾಸಿನ ಸಮಸ್ಯೆಗಳು ಇದೆ ಅಂತನ್ನೋರಿಗೆ ಒಂದು ಸಿಂಪಲ್ಲಾಗಿ ಟಿಪ್ಸ್ನ ಕೊಡ್ತೀನಿ ನೋಡಿ. ನೀವು ಮಹಾಲಕ್ಷ್ಮಿ ಅಮ್ಮನವ್ರಿಗೆ ತಪ್ಪದೆ ಬೆಲ್ಲ ಮತ್ತು ಮೊಸರನ್ನವನ್ನು ನೈವೇದ್ಯವಾಗಿ ಇಡಿ. ತುಂಬಾ ಒಳ್ಳೆಯದು ಶುಕ್ರವಾರದ ಟೈಮು. ಮತ್ತು ಸ್ವಲ್ಪ ಬಿಸಿ ಅನ್ನಕ್ಕೆ ತುಪ್ಪ ಹಾಕಿ ಇಡೋದು ಕೂಡ ತುಂಬಾ ಒಳ್ಳೆಯದು. ಬೆಲ್ಲ ಮಾತ್ರ ಮಿಸ್ ಮಾಡಬೇಡಿ. ನೀವು ಏನೇ ಇಡದೇ ಇದ್ರೂ ಮೊಸರನ್ನ ಇಡಿ ಮತ್ತು ಬೆಲ್ಲ ಇಡಿ. ಇನ್ನು ಜೊತೆಗೆ ನೀವು ಕಡಲೆಪಪ್ಪು ಮತ್ತು ಸಕ್ಕರೆಯನ್ನು ತಪ್ಪದೆ ಇಡಿ. ಇನ್ನು ಶ್ರೀಹರಿಗೆ ಬಿಸಿ ಹಾಲಿಗೆ ಒಂದು ಸ್ವಲ್ಪ ಬೆಚ್ಚಗಿರೋ ಹಾಲಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕಿ ಇಡುವುದು ಮತ್ತು ಕಪ್ಪು ದ್ರಾಕ್ಷಿನ ನೈವೇದ್ಯವಾಗಿ ಇಡುವಂಥದ್ದು. ಈ ರೀತಿ ಮಾಡೋದ್ರಿಂದ ಮನೇಲಿ ಏನೇ ರೀತಿಯ ಹಣಕಾಸು ಸಮಸ್ಯೆಗಳು ಯಾವತ್ತಿಗೂ ಬರೋದಿಲ್ಲ. ಅಂದರೆ ಬೇರೆಯವ್ರ ಹತ್ರ ನಾವು ಹೋಗಿ ಕೈ ಅಡ್ಡೋಷ್ಟು ಸಮಸ್ಯೆ ಬರೋದಿಲ್ಲ. ಬೇಗನೆ ಹಾಗೆ ಏನಕ್ಕಾದರೂ ನಮಗೆ ಎಲ್ಲೋ ಒಂದು ಕಡೆಯಿಂದ ಹಣ ಅಂತ ನಮಗೆ ಅಡ್ಜಸ್ಟ್ ಆಗ್ತಾ ಹೋಗುತ್ತೆ.
ಇನ್ನು ನೆಕ್ಸ್ಟ್ ಇನ್ನು 3 ಇದನ್ನು ಹೇಳ್ತೀನಿ, ಕರೆಕ್ಟಾಗಿ ಫಾಲೋ ಮಾಡಿ, ಅದರ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ನೀವು ಜಾಸ್ತಿ ಏನು ಬೇಡ, ಮಹಾಲಕ್ಷ್ಮಿ ಅಮ್ಮನವ್ರಿಗೆ ನೀವು ಶುಕ್ರವಾರದ ಹೊತ್ತು ಸಂಜೆ ಪೂಜೆ ಮಾಡ್ತಿರಲ್ಲ ಆಗ, ಅಥವಾ ಬೆಳಗ್ಗೆ 7 ಗಂಟೆ ಒಳಗಡೆ ನೀವು ಮೊಸರನ್ನ ನೈವೇದ್ಯವಾಗಿ ಇಡಿ ಮತ್ತು ಬೆಲ್ಲ ಇಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಸ್ವಲ್ಪ ಆದಷ್ಟು ಅಷ್ಟೋತ್ತರನ ಹೇಳ್ಕೊಂಡು ಅರ್ಚನೆಯನ್ನು ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಇನ್ನು 3 ಯಾವುದು ಟಿಪ್ಸು ಅಂತ ಬನ್ನಿ ಹೇಳ್ತೀನಿ. ಇದು ಬಂದು ಟಾಪ್ 3 ಮನಿ ಟಿಪ್ಸ್, ಸೀಕ್ರೆಟ್ ಟಿಪ್ಸ್ ಅಂತಲೇ ಹೇಳ್ಬೋದು. ಸೊ ಇವತ್ತು ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ನಮ್ಮ ಲೈಫಲ್ಲಿ ತುಂಬ ದೊಡ್ಡ ಸಮಸ್ಯೆ ಅಂತಂದರೆ ಒಂದು ಆರೋಗ್ಯ, ಇನ್ನೊಂದು ಹಣಕಾಸಿನ ಸಮಸ್ಯೆ. ಓಕೆನಾ, ಇವೆರಡು ಇತ್ತು ಅಂತಂದರೆ ಮನುಷ್ಯ ಏನು ಬೇಕಾದರೂ ಸಾಧನೆ ಮಾಡ್ತಾನೆ. ಇದನ್ನು ನೀವು ನಂಬಿಕೆ ಇಟ್ಟು ಕನಿಷ್ಠ ಒಂದು 21 ದಿನ ನೀವು ಮಾಡಿದ್ರಿ ಅಂತಂದರೆ ಫಲ ಖಂಡಿತವಾಗಿಯೂ ಸಿಗುತ್ತೆ. ಆ್ಯಂಡ್ ನೀವೇ ನನಗೆ ಕಮೆಂಟ್ ಮಾಡಿ ಕೂಡ ಹೇಳ್ತೀರಾ. ನೀವು ಏನು ಮಾಡಬೇಕು ಅಂತಂದರೆ ಡೈಲಿ 11 ರೂಪಾಯಿನ ಲಕ್ಷ್ಮೀ ದೇವಿ ಮುಂದೆ ಇಡಬೇಕು. 21 ಸಾರಿ ನೀವೇನು ಮಾಡಬೇಕು, ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ಹೇಳಬೇಕು. ಓಕೆನಾ, 11 ರೂಪಾಯಿನ ಇಟ್ಬಿಟ್ಟು ಲಕ್ಷ್ಮೀ ದೇವಿ ಮುಂದೆ 21 ಸಾರಿ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಡೇ ಏನು ಮಾಡಬೇಕು ಅಂತಂದರೆ 1 ರೂಪಾಯಿನ ನೀವು ಇಟ್ಕೊಳ್ಳಿ, 10 ರೂಪಾಯಿನ ಯಾರಿಗಾದರೂ ಕೊಟ್ಬಿಡಿ. ಅಂದರೆ ಪರಿಚಯವ್ರಿಗೆ ಬಿಟ್ಟು ಬೇರೆ ಯಾರಿಗಾದ್ರೂ ನೀವು ಕೊಡ್ಬೋದು. ಈಗ ರೋಡಲ್ಲಿ ಯಾರಾದರೂ ಇರ್ತಾರಲ್ಲ ಅಂಥವ್ರಿಗೆ ನೀವು ಕೊಡಬೇಕು. ಸೊ ಈ ರೀತಿ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಇದರಿಂದ ನಮ್ಮ ಪೂರ್ವ ಜನ್ಮದಲ್ಲಿ ಏನಾದರೂ ಋಣಬಾಧೆಗಳಿಂದ ನಾವು ಏನಾದರೂ ಕಷ್ಟಪಡ್ತಾ ಇದ್ರಿ ಅಂತಂದರೆ ಕ್ರಮೇಣ ಶಾಂತವಾಗಿ ಹಣದ ಹರಿವು ಇದರಿಂದ ತುಂಬ ಬೇಗ ಹೆಚ್ಚಾಗುತ್ತೆ. ಇದನ್ನು ಬೇಕಾದ್ರೆ ನೀವು ಮಾಡಿ. ನೆಕ್ಸ್ಟ್ ಒಂದು ಟಿಪ್ 2 ನಾನು ಹೇಳೋದು ಅಂತಂದರೆ ಪ್ರತಿ ಶನಿವಾರ ಇದು ನಾನು ಖಂಡಿತವಾಗಿಯೂ ಮಾಡ್ತೀನಿ. ಪ್ರತಿ ಶನಿವಾರ 8 ಶನಿವಾರ ಮಾಡಿ, ಅಥವಾ ನೀವು ಲೈಫ್ ಲಾಂಗ್ ವಾರಕ್ಕೆ ಸರಿ ಏನು ಮಾಡಬೇಕಂದ್ರೆ ಕಪ್ಪು ಇರುವೆಗಳಿರ್ತೈತಲ್ಲ, ಆ ಕಪ್ಪು ಇರುವೆಗಳಿಗೆ ಬೆಲ್ಲ ಅಥವಾ ಸಕ್ಕರೆಯನ್ನು ನೀವು ರವೆಗೆ ಜೊತೆ ಅಂದರೆ ಮಿಕ್ಸ್ ಮಾಡಿ, ಅಥವಾ ಅಕ್ಕಿ ಜೊತೆಗೆ ಮಿಕ್ಸ್ ಮಾಡಿಬಿಟ್ಟು ನೀವು ಕಪ್ಪು ಇರುವೆ ಗೂಡುಗಳಿಗೆ ಮತ್ತು ಕಪ್ಪು ಇರುವೆ ಇರೋ ಜಾಗದಲ್ಲಿ ನೀವು ಹಾಕೋದ್ರಿಂದ ನಿಮ್ಮ ದಾರಿದ್ರ್ಯ ದೋಷ 200% ಕ್ಲಿಯರ್ ಆಗುತ್ತೆ. ನೀವು ಇದನ್ನು ಒಂದು 2-3 ವೀಕ್ಸ್ ಮಾಡಿ ಕಪ್ಪು ಇರುವೆಗಳಿಗೆ ನೀವು ಊಟವನ್ನು ಕೊಡೋದು, ಸಕ್ಕರೆ ಮತ್ತು ಬೆಲ್ಲ, ಅಕ್ಕಿ, ರವೆ ಈ ರೀತಿ ಕೊಡೋದನ್ನ ನೀವು ಮಾಡೋದ್ರಿಂದ ಹೇಳ್ತಾ ಇದ್ದೀನಲ್ಲ 200% ನಿಮ್ಮದು ಯಾವುದೇ ರೀತಿ ಹಣಕಾಸಿನ ಸಮಸ್ಯೆಗಳು ಬರೋದಿಲ್ಲ. ಯಾವುದೋ ಒಂದು ಇದರಿಂದ ನಿಮಗೆ ದುಡ್ಡು ಅಂತನ್ನೋದು ಬರ್ತಾನೆ ಇರುತ್ತೆ. ಇನ್ನು ನೆಕ್ಸ್ಟ್ ಬಂದು ಟಿಪ್ 3 ಅಂತಂದರೆ ನಮ್ಮ ಉತ್ತರ ದಿಕ್ಕಿರುತ್ತಲ್ಲ, ಅಂದರೆ ನಿಮ್ಮ ಮನೆಯ ಉತ್ತರ ದಿಕ್ಕು ಯಾವಾಗಲೂ ಅಷ್ಟೇ ನೀಟಾಗಿ ಕ್ಲೀನಾಗಿ ಇಟ್ಕೊಳ್ಬೇಕು. ಸೊ ಇದರಿಂದ ಮನೆಗೆ ತುಂಬ ಬೇಗ ಲಕ್ಷ್ಮಿ ತಾಯಿ ಅನುಗ್ರಹ ಮಾಡ್ತಾಳೆ. ಮತ್ತು ಹೊಡೆದಾಗಿರೋ ವಸ್ತುಗಳನ್ನ, ಕಸ ಕಡ್ಡಿಗಳನ್ನು ಇಡದೆ ನೀಟಾಗಿ ಆ ಪ್ಲೇಸ್ನ ನೀವು ಇಟ್ಕೊಂಡ್ರೆ ಸಾಕು. ಈ 3 ಮಾಡೋದ್ರಿಂದ ಖಂಡಿತವಾಗಿಯೂ ನಿಮ್ಮ ಲಕ್ ಚೇಂಜ್ ಆಗುತ್ತೆ. ಈ ಚಿಕ್ಕ ಪರಿಹಾರ ಅಂದರೆ ಇದಕ್ಕೆಲ್ಲ ಒಂದು ನಮ್ಮ ಅದೃಷ್ಟ ಬದಲಾಗಬೇಕು ಅಂತ ದೊಡ್ಡಂತಹ ಒಂದು ಮಿರಾಕಲ್ಸ್ ನಡಿಬೇಕಂತ ಏನಿಲ್ಲ. ಈ ಚಿಕ್ಕ ಪರಿಹಾರಗಳನ್ನ ಮಾಡಿಕೊಂಡ್ರೆ ಸಾಕು, ನಮ್ಮ ಲೈಫು ಒಂದು ಒಳ್ಳೆ ಮಟ್ಟಕ್ಕೆ ಬದಲಾವಣೆ ಆಗುತ್ತೆ. ಖಂಡಿತವಾಗಿ ಇದನ್ನು ನೀವು ಮಾಡಿ. ನೀವು ಎಲ್ಲವನ್ನು ಮಾಡ್ತೀನಿ ಅಂದರೆ ಮಾಡ್ಬೋದು, ಅಥವಾ ಯಾವುದಾದ್ರೂ ಒಂದು ಮಾಡ್ತೀನಿ ಅಂತಂದ್ರೂ ಕೂಡ ಮಾಡಬಹುದು. ನೀವು ಮಾಡಿ ಆ್ಯಂಡ್ ನೀವು ನನಗೆ ಮತ್ತೆ ಕಮೆಂಟ್ ಮಾಡಿ ಹೇಳ್ತೀರಾ. ಬಟ್ ಇರುವೆಗಳಿಗೆ ನೀವು ಆಹಾರ ಹಾಕೋದೇನಿದೆಯಲ್ಲ ಮೋಸ್ಟ್ ಪವರ್ಫುಲ್. ಮತ್ತು ಫಸ್ಟ್ನೇದು ಹೇಳಿದ್ದು ಅಷ್ಟೇ, ತುಂಬ ಅಂದರೆ ಮಹಾಲಕ್ಷ್ಮಿ ಅಮ್ಮನವ್ರಿಗೆ ನಿತ್ಯ 11 ರೂಪಾಯಿನ ಇಟ್ಟು ನೀವು ಪೂಜೆಯನ್ನು ಮಾಡುವಂಥದ್ದು. ಇದು ತುಂಬಾ ಒಳ್ಳೆಯದು. ಆ 11 ರೂಪಾಯಿ ಕಾಯಿನ ನೀವು ಇಟ್ಟು ಪೂಜೆ ಮಾಡಿದ ನಂತರ ಅದನ್ನು ನೀವೇನು ಮಾಡಬೇಕು ಅಂತಂದರೆ ನಿಮ್ಮ ಒಂದು ಕಬೋರ್ಡಲ್ಲಿ ಒಂದು ಕೆಂಪು ಬಟ್ಟೆಯಲ್ಲಿ 2 ಏಲಕ್ಕಿ, 2 ಲವಂಗ ಹಾಕಿಬಿಟ್ಟು ಈ ಗಂಟು ಕಟ್ಟಿ ಇಡ್ಬೋದು. ಒಂಚೂರು ಪಚ್ಚಕರ್ಪೂರ ಎಲ್ಲ ಹಾಕಿ ಸುವಾಸನೆ ಬರಬೇಕಲ್ಲ, ಆ ಥರ ಒಂಚೂರು ಜವಾದ್ ಪೌಡ್ರೆಲ್ಲ ಹಾಕಿಬಿಟ್ಟು ಕಟ್ಟಿ ಇಟ್ಬಿಟ್ರಿ ಅಂತಂದರೆ ನಿಮ್ಗೆ ಯಾವತ್ತಿಗೂ ಅಷ್ಟೇ ಹಣಕಾಸಿನ ಸಮಸ್ಯೆಗಳು ಅಂತನೋದು ಬರೋದೇ ಇಲ್ಲ. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಕಮೆಂಟ್ ಮಾಡಿ. ಮತ್ತು ಥೈರಾಯ್ಡ್ ಇಶ್ಯೂಸ್ ಏನಾದರೂ ಇತ್ತು ಅಂತನ್ನೋರು ನಿಮಗೆ ಆ ಒಂದು ಯೋಗ ಹೇಳ್ಕೊಡ್ಬೇಕು ಅಂತಂದರೆ ಹೇಳಿ. ಖಂಡಿತವಾಗಿಯೂ ಒಂದು 5 ನಿಮಿಷ ಸಾಕು. ಒಂದು 4 ಯೋಗ ಇದೆ ಮತ್ತು 1 ಮುದ್ರೆಯನ್ನು ಮಾಡ್ಕೊಳ್ಳೋದಷ್ಟೇ. ಸೊ ಅದು ಮಾಡ್ಕೊಳ್ಳೋದ್ರಿಂದ ನಮ್ಮ ಥೈರಾಯ್ಡ್ ಕ್ಲಿಯರ್ ಆಗುತ್ತೆ. ಥೈರಾಯ್ಡ್ ವಿಡಿಯೋ ಮಾಡಿ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ನಮಗೂ ಥೈರಾಯ್ಡ್ ಇದೆ ಅಂತಂದವ್ರು ಖಂಡಿತವಾಗಿ ಕಮೆಂಟ್ ಮೂಲಕ ತಿಳಿಸಿ. ನಾನು ಹೇಳ್ಕೊಡ್ತೀನಿ ಹೇಗೆ ಅಂತ. 200% ನಾನು ಗ್ಯಾರಂಟಿ ಕೊಡ್ತೀನಿ. ನಿಮ್ಗೆ ಯಾವುದೇ ನಾರ್ಮಲ್ ಥೈರಾಯ್ಡ್ ಅಥವಾ ಹೈಪರ್ ಥೈರಾಯ್ಡಿಸಮ್ ಯಾವುದೇ ಇದ್ರೂ ಕೂಡ ಕ್ಲಿಯರ್ ಆಗುತ್ತೆ. 200% ಕ್ಲಿಯರ್ ಆಗುತ್ತೆ. ನಿಮಗೆ 1 ಮಂತಲ್ಲೇ ಗೊತ್ತಾಗುತ್ತೆ. ಓಕೆನಾ. ಸೊ ಈ ರೀತಿಯಾಗಿ ನೀವು ಯೋಗವನ್ನು ಮಾಡಿಕೊಂಡು ನಿಮ್ಮ ಸೆಲ್ಫ್ ಕೇರ್ನ ನೋಡ್ಕೊಳ್ಳಿ, ನಿಮ್ಮ ಹೆಲ್ತ್ ನೋಡ್ಕೊಳ್ಳಿ. ನಮಗೋಸ್ಕರ ದುಡ್ಡು ಖರ್ಚು ಮಾಡೋರು ಇರ್ತಾರೆ, ಬಟ್ ನಮ್ಮ ನೋವನ್ನು ತೊಗೊಳೋದು ಯಾರೂ ಇರೋದಿಲ್ಲ. ಆ ನೋವು ನಮ್ಗೆ ನಾವು ಚೆನ್ನಾಗಿರಬೇಕು, ಮೆಂಟಲಿ ಫಿಸಿಕಲ್ ಚೆನ್ನಾಗಿರಬೇಕು ಅಂತಂದರೆ ನಿಮಗೋಸ್ಕರ ನೀವು ಒಂದು ಸ್ವಲ್ಪ ಟೈಮನ್ನು ಎಲ್ಲ ಕೆಲಸಗಳನ್ನ ಒಂದು ಕಡೆ ಎತ್ತಿ ಇಟ್ಟು ನಿಮಗೋಸ್ಕರ ನೀವು ಸ್ವಲ್ಪ ಟೈಮ್ ಕೊಡೋದನ್ನ
ಫಸ್ಟು ಅದನ್ನು ನೋಡ್ಕೊಳ್ಳಿ. ಇದು ತುಂಬಾ ಮೋಸ್ಟ್ ಇಂಪಾರ್ಟೆಂಟ್, ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ ತುಂಬ ಇಂಪಾರ್ಟೆಂಟ್. ಇದನ್ನು ಮಾಡ್ಕೊಳ್ಳಿ ಎವ್ರಿಡೇ. ಒಂದು 24 ಗಂಟೆಯಲ್ಲಿ ಒಂದು ಅರ್ಧ ಮುಕ್ಕಾಲು ಗಂಟೆ ನಿಮಗೋಸ್ಕರ ಅಂತ ಇಟ್ಕೊಳ್ಳಿ. ಓಕೆನಾ. ಇದರಿಂದ ನಿಮ್ಮ ಮೈಂಡು, ನಿಮ್ಮ ಹೆಲ್ತು, ತುಂಬ ನಿಮ್ಮ ಬಾಡಿ ಕೂಡ ಎಲ್ಲ ಚೆನ್ನಾಗಿರುತ್ತೆ. ನೀವು ಕೂಡ ತುಂಬ ಹ್ಯಾಪಿಯಾಗಿರ್ತೀರ. ಇನ್ನು ನಿಮಗೆ ಈ ಟಿಪ್ಸು ಇಷ್ಟ ಆಗಿತ್ತು ಅಂತಂದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆನಾ. ಹೊಸಬ್ರು ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದೇ ರೀತಿ ಹೊಸ ಹೊಸ ವೀಡಿಯೋಸು ಇನ್ನೂ ಸಾಕಷ್ಟು ರೀತಿ ವಿಚಾರಗಳು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು. ತುಂಬಾ ಇದೆ ನಿಮ್ಮ ಹತ್ರ ಮಾತಾಡೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್ ಆ್ಯಂಡ್ ಲವ್ ಯು ಆಲ್.